ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಭಾರತಿ ಲಾಗ್. ನೋಡ್ರಿ, ಇವತ್ತು ಪುಟಾಣಿ ಕರ್ದಂಟ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಆ ರೆಸಿಪಿ ಹೇಳ್ಕೊಡ್ಲಾಕತ್ತೀನಿ ನೋಡ್ರಿ. ಇದು ಮೊದಲೇದಾಗಿ ಪುಟಾಣಿ ಒಳಗೆ ಇರುವಂಥ ಕಲ್ಲ ಮತ್ತು ಅವಕ್ಕೆ ಹಿಂದೆ ಬೆಣ್ಣೆಬೇಳೆ ಅಂತಾರೆ. ಪುಟಾಣಿ ಅದೈತೆ ಸೊಪ್ಪು ಹಂಗೆ ಇರ್ತೈತಿ, ಅಂಥವೆಲ್ಲ ತೆಗೆದು ಹಸರು ಮಾಡಿ ಇಟ್ಕೊಂಡು ಇವ 2 kg ಅದಾವ ನೋಡ್ರಿ ಪುಟಾಣಿ. 2 kg ಪುಟಾಣಿ ಅದಾವ. ಅದಕ್ಕೆ ಮಿಕ್ಸರ್ಗೆ ಹಾಕ್ಕೊಂಡು ಸಣ್ಣ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಅಂತ ಈಗ ಈ ರೀತಿ ಸಣ್ಣ ಮಾಡ್ಕೊಂಡು ಮತ್ತೆ ಏನು ಚಾಣಿಸೋ ಅವಶ್ಯಕತೆ ಇರಲ್ಲ. ಅದೇ ಸಣ್ಣ ಹೆಂಗೆ ಯಾವ ಮಿಕ್ಸರ್ ಹೆಂಗೈತಲ್ಲ ಅದೇ ತೀರಿ ಮಾಡ್ಕೊಂಡು ನೋಡ್ರಿ. 2 kg 2 kgಗೆ ಒಂದು ಬಟ್ಲು ಕಮ್ಮಿ ಅದ ನೋಡ್ರಿ. ಈ ಥರ ಹಿಟ್ಟು ಮಾಡಿ ಇಟ್ಕೋಬೇಕ್ರಿ. ಆಮೇಲೆ ನೋಡ್ರಿ, ಇದಕ್ಕೆ ಸಕ್ರೆ ಎಷ್ಟು ಹಾಕ್ಬೇಕಪ್ಪ ಅಂದ್ರೆ ರೀ, 1.5 kg ಸಕ್ರೆ ಹಾಕೋಬೇಕು ನೋಡ್ರಿ. ಇದಕ್ಕೆ 2 kg ಪುಟಾಣಿಗೆ 1.5 kg ಸಕ್ರೆ ಹಾಕೋಬೇಕು ಅಂತ. ಆಮೇಲೆ ನೋಡ್ರಿ, ಈಗ ಈ ಗ್ಲಾಸ್ಲಿ 6 ಗ್ಲಾಸ್ ಸಕ್ರೆ ಹಾಕೊಂಡು ನೋಡ್ರಿ ಈ ದೊಡ್ಡ ಪಾತ್ರೆ ಒಳಗೆ. ಅಂತ ಸಣ್ಣ ಪಾತ್ರೆಯಲ್ಲೇ ಮಾಡೋಕೆ ಬರೋಂಗಿಲ್ಲ, ಯಾಕಂದ್ರೆ ಅದು 2 kg ಇದು 1.5 kg ಅಂದ್ರೆ ನೋಡ್ರಿ 8 kg ಆಯಿತು. ಟೋಟಲಿ 3.5 kg ಆಯಿತು. ಆಮೇಲೆ ನೋಡ್ರಿ, ಈ ಚರ್ಗಿಲೆ ಒಂದು ಚರ್ಗಿ ಹಾಕ್ಕೊಂಡು ಮ್ಯಾಲೆ ಸ್ವಲ್ಪ ಹಾಕ್ಕೊಂಡು ನೋಡ್ರಿ. ಹಾಕ್ಕೊಂಡು ಈ ಥರ ಆನ ಬರ್ಲಾಕ ಇಟ್ಕೊಂಡಿನಿ ನೋಡ್ರಿ. ಈಗ ಒಂದೆಡೆ ಪಾಕ ಬರ್ತಕ ಇಟ್ಕೋಬೇಕು. ಆಮೇಲೆ ಈ ಕಡೆ ನೋಡ್ರಿ ಏಲಕ್ಕಿ ಸಕ್ರೆ ಕೂಡಿ ಸ್ವಲ್ಪ ಕುಟ್ಕೋತಾ ಇದೆ ನೋಡ್ರಿ. ಅಂತ ಮಿಕ್ಸರ್ಗೆ ಏನು ಹಾಕ್ಕೊಂಡಿಲ್ಲ, ಗ್ಯಾಸ್ ಕಟ್ಟಿ ಮೇಲೆ ಅಲ್ಲೇ ಕುಟ್ಕೋತಾ ಇದ್ದೀನಿ ನೋಡ್ರಿ. ಈಗ ಪಾಕ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡ್ರಿ. ಈಗ ಕುದಿತಿರುವಾಗ ತುಪ್ಪ ಹಾಕ್ಕೊಂಡು ಮತ್ತು ಈಗ ಹಿಟ್ಟು ಹಾಕ್ಕೊಳತ್ತೀನಿ ನೋಡ್ರಿ. ಈಗ ಅಂತ ಇದನ್ನಾಗಿ ಬರ್ತಾವೆ, ಉದುರಾಗಿ ಬಾಯಾಗ ಇಟ್ಟರೆ ಮೆತ್ತಗಾಗಿ ರುಚಿ ಆಗ್ತಾವೆ. ಈ ಥರ ಹಾಕ್ಕೋತಂದ್ರೆ ರೀ ಬಾಯಲ್ಲಿ ಬಿರ್ಸು ಅನಿಸೋದಿಲ್ಲ ಈ ತುಪ್ಪ ಹಾಕ್ಕೋತಂದ್ರೆ. ಮತ್ತು ಇದೇ ಥರ ಪ್ರೊಸೀಜರ್ ಮಾಡ್ರೆ ಭಾಳ ಚಲೋ ಸೂಪರಾಗಿ ಬರ್ತಾವೆ ನೋಡ್ರಿ. ಈಗ ಇನ್ನೂ ಮೆತ್ತಗೈತಿ ಹಿಟ್ಟು, ಇನ್ನೂ ಸ್ವಲ್ಪ ಹಿಟ್ಟು ಹಿಡಿತಿತ್ತಿರದ ಕರಿ ಹಿಟ್ಟು ಹಾಕೋದಿಲ್ಲ. ಅದನ್ನು ಅದ್ರಾಗ ಮೆತ್ತಗಾಗಿ ಉಮ್ಗೊಂಡು ಒಡಿ ಬಿರ್ಸಾಗ್ಬೇಕು ನೋಡ್ರಿ. ಇದೇ ರೀತಿ ಮಾಡ್ತಂದ್ರೆ ರೀ ನೋಡ್ರಿ. ಈಗ ಹಿಟ್ಟು ಜಾಸ್ತಿ ಹಾಕೋತಂದ್ರೆ ಇನ್ನೂ ಅರ್ಧ kg ಹಿಡಿದಿರ ಅದಕ್ಕೆ ಹಾಕೋಬಾರ್ದು. ಇಷ್ಟ ಹಾಕೋತಂದ್ರೆ ಏನು ಮಾಡ್ತಿ ಅದೆಲ್ಲ ಹಿಟ್ಟಿನ ಅಂಶ ಇರೋದ್ರಿಂದ ಎಲ್ಲ ಜಕ್ಕೋತತ್ರಿ. ಎಲ್ಲ ನೀರಿನ ಅಂಶ ಜಕ್ಕೊಂಡು ಮತ್ತು ಒಡಿ ಆಗ್ಲಕ್ಕ ಆಗ್ತಾವೆ. ಈಗ ಏನು ಮಾಡ್ತಾರೆ, ಕೆಲವು ಮಂದಿ ಇನ್ನೂ ಅಳಕ್ಕೈತಿತ್ತಂದು ಇನ್ನೂ ಸ್ವಲ್ಪ ನೀರು ಹಿಟ್ಟು ಹಾಕ್ತಾರೆ, ಅವ ತೀರಾ ಬಿರ್ಸಾಗಿಬಿಡ್ತಾವೆ ನೋಡ್ರಿ. ಈಗ ಅದು ಇಷ್ಟೇ ಮೆತ್ತಗಿದ್ದಾಗ ನಾವು ಏನು ಮಾಡೋದು, ಪರಾತ್ನಾಗ ಸುರಿಬೇಕು ನೋಡ್ರಿ. ಈಗ ನೋಡ್ರಿ 2 ದೊಡ್ಡ ತಾಟದವ ಮತ್ತು ಒಂದು ಪರಾತ್ ಐತೆ ನೋಡ್ರಿ. ಈ ಥರ ಮೆತ್ತಗಿದ್ದಾಗ ಸುರಿಬೇಕು ನೋಡ್ರಿ. ಇದು ನೋಡ್ರಿ 3 ಲಟ್ 3 ಆಗ್ಯಾವ ನೋಡ್ರಿ. ಇದ್ರಾಗ ಈ ರೀತಿಯೇ ಮಾಡ್ಕೋಬೇಕು ನೋಡ್ರಿ. ಇದು ನನ್ನ ಕೈಲೇ ಹಿಡ್ಲಾಕ ಬರೋದಾಗಿದೆ, ಭಾಳ ಸುಡ್ತಾಯಿತ್ತು ನೋಡ್ರಿ. ಮತ್ತು ನೋಡ್ರಿ ಈಗೆಲ್ಲ ಇದಕ್ಕೆ 4 ಗಂಟೆ 6 ಗಂಟೆ ನೋಡ್ರಿ ಇದು ಮಾಡಿದ್ದು ನೋಡ್ರಿ. ಅನ್ಕತಕ್ಕ ನಾನು ತೆಗ್ದ ಎಲ್ಲ ಮುಗಿಸೋನ್ ಬಳಕ ಮತ್ತು ಇದು ಮಾಡತ್ತೀನಿ ನೋಡ್ರಿ. ಇದನ್ನು 4 ಗಂಟೆ 6 ಗಂಟೆ ಬಿರ್ಸಾಯ್ತು ರೀ. ಅಂಕತನ ಕೇವಲ 1 ಗಂಟೆ ಆದ್ರೂ ಭೀ ಇನ್ನೂ ಮೆತ್ತಗಿತ್ತಿರದ 4 ಗಂಟೆ 6 ಗಂಟೆ ನೋಡ್ರಿ. ಈ ಥರ ಕೆಲವು ಮಂದಿ ಹೇಳ್ತಾರೆ ಹಂಗಾಗ್ತಾವೆ ಹಿಂಗಾಗ್ತಾವೆ. ತರಕಾರಿ ಮಾಡಂಟೇ ನಿಮಗೆ ಗೊತ್ತಾದತಿ ಇದ್ರದ್ದು ಏನು ಅನ್ನೋದ. ಇದೇ ಪ್ರೊಸೀಜರ್ಲೆ ಮಾಡ್ರಿ ಸೂಪರಾಗಿ ಬರ್ತಾವೆ ನೋಡ್ರಿ. ಮತ್ತು ನೋಡ್ರಿ ಬಾದಾಮಿ ಆಕಾರ ಚೌಕಾಕಾರ ಕಟ್ ಮಾಡ್ಕೊಂಡು ನೋಡ್ರಿ. ನೋಡ್ಲಾಕ ಕಲರ್ ಎಷ್ಟು ಚಂದ ಆಗ್ಯಾವ ಮತ್ತು ಭಾಳ ಟೇಸ್ಟಿ ಆಗ್ಯಾವ. ಬಾಯಾಗಿಟ್ಟ ಕರಗ್ತಾವೆ ನೋಡ್ರಿ. ಹಿಟ್ಟು ಒಡಿ ಆಗಿ ಹೆಂಗೆ ಬರತ್ತಾವ. ಒಂದು ಚಮಚೆ ಸಹಾಯದಿಂದ ಅದನ್ನು ಮ್ಯಾಲಿಂದ ತೆಳಗೆ ಮಾಡ್ಕೊತೀನಿ. ತುಪ್ಪ ತೆಳಗೆ ಹಚ್ಚಿದ ನಂಟೆ ರೀ ಈ ಥರ ಒಡಿಯಾಗಿ ಇಳ್ತಾವೆ ನೋಡ್ರಿ. ಒಂದು ಫುಲ್ ದೊಡ್ಡ ಪರಾತ್ ಆಗ್ಯಾವ. ಇದನ್ನು ಮಜ್ಜಿಕಾಯಿ ಹಿಡ್ದ ಫೋಟೋ ತೆಗ್ಸಿ ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.